ಇದೆಲ್ಲ ಕೂಡ ಕಪೋಕಲ್ಪಿತ. ಸಂಪುಟ ಪುನರ್ರಚನೆ ಸಂಪೂರ್ಣ ಜವಾಬ್ದಾರಿ ಹೈಕಮಾಂಡ್ಗೆ, ಮುಖ್ಯಮಂತ್ರಿಗಳಿಗೆ ಬಿಟ್ಟಂತ ವಿಚಾರ. ಸಿಎಂ ಬದಲಾವಣೆ ನಿರೀಕ್ಷೆ ಸಾಧ್ಯತೆ ರೂಮರ್ಗಳು ನಾನು ಪಕ್ಷದ ಶಿಸ್ತಿನ ಸಿಪಾಯಿ, ಪಕ್ಷದ ಚೌಕಟ್ಟಿನ ಒಳಗಡೆ ಮಾತನಾಡೋದ್ರಲ್ಲಿ ವಿಶ್ವಾಸ ಇಟ್ಕೊಂಡಿದ್ದೀನಿ. ಸಿಎಂ ಬದಲಾವಣೆ ಆಗಿರಬಹುದು, ಇದರ ವಿಚಾರವಾಗಿರ್ಬೋದು, ಸಂಪೂರ್ಣವಾಗಿ ಹೈಕಮಾಂಡ್ಗೆ ಬಿಟ್ಟಿರುವಂಥ ವಿಚಾರ ಅಂತ ನಾನು ಹೇಳಿ. ಪಕ್ಷದ ಸಂಘಟನೆಯ ಬಗ್ಗೆ ಚರ್ಚೆ ಆಯಿತು ಮತ್ತು ಏನು ಹೋದ ತಿಂಗಳು ಏನು ನಮ್ಮ 27ನೇ ತಾರೀಕು ಗಾಂಧಿ ಭಾರತ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಕಾರ್ಯಕ್ರಮ ಏನು ಆಗಬೇಕಾಗಿತ್ತು, ಅದು ನಮ್ಮ ಮಾಜಿ ಪ್ರಧಾನಮಂತ್ರಿಗಳ ಒಂದು ಏನು ಅವರ ಸಾವಾಯಿತು. ಆ ಒಂದು ಕಾರ್ಯಕ್ರಮವನ್ನು ಮುಂದಿನ 21ನೇ ತಾರೀಕು ಮತ್ತು ಅದೇ ಗ್ರೌಂಡ್ನಲ್ಲಿ ಅಷ್ಟೇ ಅದ್ದೂರಿಯಾಗಿ ಮಾಡಬೇಕು ಅನ್ನುವಂಥ ಒಂದು ಚರ್ಚೆ ಆಯಿತು. ಸರ್ಕಾರಕ್ಕಿಂತ ಪಕ್ಷ ದೊಡ್ಡದು ಅನ್ನೋದು ಸಂದೇಶ ಬಂದಿದೆ. ಕಾರಣ ಏನಿರ್ಬೋದು ಆ ಸಂದೇಶ ನೇರವಾಗಿ ಬರೋದಕ್ಕೆ? ಏನಾದರೂ ಒಳ ಜಗಳ ಅಲ್ಲಿಯೂ ಗಮನಕ್ಕೆ ಹೋಗಿದೆಯಾ ಅಂತ? ನೋಡಿ, ಖಂಡಿತ ಇಲ್ಲ. 138 ವರ್ಷದ ಇತಿಹಾಸ ಇರುವಂಥ ಪಕ್ಷ. ಇವತ್ತು ಪಕ್ಷ ಇದ್ರೇ ಸರ್ಕಾರಗಳಾಗ್ತವೆ, ಆದರೆ ಸರ್ಕಾರದಿಂದ ಪಕ್ಷ ಅಲ್ಲ. ಈ ಭಾರತ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂಥ ಪಕ್ಷ ಅಂತ ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ. ಸೊ ಪಕ್ಷದ ಸಂಘಟನೆ ಮತ್ತು ಪಕ್ಷದ ವೇದಿಕೆಯಲ್ಲಿ ಯಾವ ಮಿನಿಸ್ಟ್ರುಗಳಾಗಲಿ ಮತ್ತಿನ್ಯಾರಾಗಲಿ ಪಕ್ಷದಲ್ಲಿ ಎಲ್ಲರೂ ಸಮಾನವಾಗಿ ನಾವು ಕಾರ್ಯಕರ್ತರು ಇದ್ದ ಹಾಗೆ. ಸೊ ಪಕ್ಷ ಸರ್ಕಾರಕ್ಕಿಂತ ದೊಡ್ಡದು ಅನ್ನುವಂಥ ಭಾವನೆ ನಮ್ಮದೆಲ್ಲ. ಮೇಡಮ್, ಈಗ ಕೊನೆಯದಾಗಿ ಹಸುವಿನ ಕೆಚ್ಚಲನ್ನ ಕತ್ತರಿಸಿರೋ ಪ್ರಕರಣದಲ್ಲಿ ಆತನ ಬಂಧನ ಆಗಿದೆ. ಬಿಜೆಪಿ ಲೇವಡಿ ಮಾಡ್ತಿರೋದೇನೆಂದ್ರೆ ಸರ್ಕಾರ ಸರಿ ಇಲ್ಲ, ಅಲ್ಲಿರುವಂತಹ ಶಾಸಕರು ಇರ್ಬೋದು, ನ್ಯಾಯಾಂಗ ವ್ಯವಸ್ಥೆಯೇ ಸರಿ ಇಲ್ಲ. ಯಾರು ಕಟ್ ಮಾಡಿದಾರಂತೆ? ಒರಿಸ್ಸಾ ಮೂಲದ ಮುಸ್ಲಿಂ ಒಬ್ಬ ಯುವಕ ಕುಡಿದಾಗ ಮಾಡಿದ್ದಾನೆ. ಆ ಕಾರಣದಿಂದ ಲಾ ಅಂಡ್ ಆರ್ಡರ್ ಸರಿ ಇಲ್ಲ, 3 ಹಸುವಿನ ಕೆಚ್ಚಲನ್ನ ಕಟ್ ಮಾಡಿದ್ದಾನೆ. ಸರ್ಕಾರ ಓಲೈಕೆಯಿಂದಲೇ ಈ ರೀತಿಯಾದಂತಹ ಕಾನೂನು ಸುವ್ಯವಸ್ಥೆ ಹದಗೆಡ್ತಾ ಇರುವಂತದ್ದು ಬಿಜೆಪಿ ಆರೋಪ. ಬಿಜೆಪಿಯವರು ಮೊಸರಲ್ಲಿ ಕಲ್ಲು ಹುಡುಕುವಂಥ ಕೆಲಸ ಮೊದಲಿನಿಂದಲೂ ಮಾಡಿದೆ. ಇವತ್ತು ಕತ್ಲಾದರೆ ಕಾಂಗ್ರೆಸ್ನಿಂದ, ಬೆಳಕಾದರೆ ಬಿಜೆಪಿಯಿಂದ ಅನ್ನುವಂಥ ಸಿದ್ಧಾಂತದಲ್ಲಿ ಅವರು ಹೋಗ್ತಾ ಇದ್ದಾರೆ. ಸೊ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ಲಾ ಆ್ಯಂಡ್ ಆರ್ಡರ್ ಎಲ್ಲರಿಗೂ ಅಷ್ಟೇ, ನ್ಯಾಯ ಕಾನೂನು ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಅಷ್ಟೇ. ಸೊ ಯಾರನ್ನೂ ಕೂಡ ಇದರಲ್ಲಿ ಬಿಡುವಂಥ ಪ್ರಶ್ನೆನೇ ಇಲ್ಲ. ಕಾಂಗ್ರೆಸ್ ಪಕ್ಷದವರು ಹಾಗೆ ಮಾಡು ಅಂತ ಏನಾದರೂ ಹೇಳಿದ್ರೆ ಅವರಿಗೆ, ಬಿಜೆಪಿಯವರಿಗೆ ಆರೋಪ ಮಾಡೋದಕ್ಕೆ ಬೇರೆ ಕೆಲಸ ಇಲ್ಲ. ಪ್ರತಿಯೊಂದರಲ್ಲೂ ಕೂಡ ರಾಜಕಾರಣ ಮಾಡೋದು ಬೇಡ. ಮೂಕ ಪ್ರಾಣಿಗೆ ಈ ರೀತಿ ಮಾಡಬಾರ್ದಾಗಿದೆ. ಆ ರೀತಿ ಮಾಡಿದವನಿಗೆ ಕಠಿಣ ಶಿಕ್ಷೆ ಆಗಬೇಕಂತ ಕೂಡ ನಾನು ಬಯಸ್ತೇನೆ. ಯಾಕಂದರೆ ನಾನು ಪ್ರಾಣಿ ಪ್ರಿಯಳು. ನಾನು ಯಾವತ್ತಿದ್ರೂ ಹೇಳ್ತೀನಿ, ಏನೇ ಒಂದು ನೀವು ಮಾತನ್ನ ಕೇಳಿದಾಗ ಒಂದು ಮಾತನ್ನ ಹೇಳಿರ್ತೀನಿ ನಾನು, ಪ್ರಾಣಿ ಹತ್ಯೆ ಬರೀ ಯಾವುದೇ ಅಲ್ಲ, ಯಾವುದೇ ಪ್ರಾಣಿ ಹತ್ಯೆ ಕೂಡ ನಾನು ಖಂಡಿಸ್ತೀನಿ ಅಂತಲೇ ಹೇಳಿರ್ತೀನಿ.